ಅನಿಸ್ಲಿಲ್ವಾ? ಅಕ್ಕನೇ ನಿನ್ ಕಾರ್ ಬಗ್ಗೆ ಜೋಕ್ ಮಾಡ್ತಿದ್ದಾಳೆ ಅಂದ್ರೆ ನಮ್ಮ ಮನೆಗೆ ಹೊಸ ಕಾರ್ ಬೇಕೇ ಬೇಕು ಅಂತ ನಿಂಗೆ ಅನಿಸ್ತಿಲ್ವಾ? ಏ ಶಿವು, ಹ್ಞೂ ಅನ್ನೋ. ಮನೆಯವರೆಲ್ಲ ಆಸೆ ಪಡ್ತಿದ್ದಾರೆ. ನನಗೆ ಗೊತ್ತಪ್ಪ, ನಾನು ಏನು ಹೇಳಿದ್ರು ನೀನು ಕೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನಾಳೆನೆ ರೀಸೆಂಟ್ ಮಾಡ್ಲು ವೆಲ್ ಮೇಂಟೆನೆನ್ಸ್ ತುಪಾಕಿ ಥರ ಇರೋ ಕಾರ್ನ ನಿಮ್ಮ ಮನೆ ಮುಂದೆ ತಂದು ನಿಲ್ಲಿಸ್ತಾ ಇದ್ದೀನಿ ಅಷ್ಟೇ. ಲೆಕ್ಕಾಚಾರ ಎಲ್ಲ ಆಮೇಲೆ, ಕಾರ್ ಮೊದಲು. ಏನಂತೀರಾ? ಏ ಸುನಿಲ, ಅವ್ರೇನು ಹೇಳ್ತಾರೆ ಅಂತ ನೀನು ಹಂಗೆ ಹೇಳ್ತಾ ಇದ್ದಿಲ್ಲ ನೋಡು. ಈಗಿರೋದೇ ಸಾಕು. ಈಗಿರೋದೇ ಸಾಕು ಅನ್ನಕ್ಕೆ ಕಾರಣ ಹೆಂಡ್ತೀನೇನ್ರಿ? ನೀವ್ ಸುಮ್ನೆ ಇರಿ, ಒಪ್ಪಳಿ. ಅವನು ಏನ್ ಕೇಳ್ತೀರಾ? ಅದಕ್ಕೆ ನಾಳೆ ನಿಮ್ಮನೆಗೆ ಕಾರ್ ಬರ್ತಾ ಇದೆ ಅಷ್ಟೇ. ನಮ್ಮ ಮನೆಗೆ ಹೊಸ ಕಾರ್ ಸಾಕು. ಕಂಗ್ರಾಚುಲೇಷನ್. ಕಾರ್ ಬಂತಲ್ಲ. ಹಾಯ್ ಶಿವ, ಆರಾಮ? ಕೀ ಕೊಡಪ್ಪ, ತಗೋ ಕಾರ್ ಕೀ. ಸುನಿಲ, ಈಗ್ಲೂ ಕಾಲ ಮಿಂಚಿಲ್ಲ, ಗಾಡಿ ತಗೊಂಡು ಹೊಟ್ಟೋಗೋ. ಅಯ್ಯೋ, ಏನ್ ಶಿವು ಹೀಗ್ ಮಾತಾಡ್ತಾ ಇದೀಯಾ? ಕಾರು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಲಕ್ಷ್ಮಿ ಮನೆ ಬಾಕ್ಲಿಗೆ ಬಂದಿದೆ, ಬೇಡ ಅಂತ ಹೇಳ್ತಿದ್ಯಲ್ಲ. ಸುಮ್ಮನೆ ಇಟ್ಕೋ. ನೋಡು, ಹಿಂದ್ಗಡೆ ಇನ್ನೊಂದು ಕಾರಲ್ಲಿ ನಮ್ಮ ಹುಡುಗ ಬರ್ತಾ ಇದ್ದಾನೆ. ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ತೀನಿ. ಮತ್ತೆ ಸಿಗೋಣ, ಮಾತಾಡ್ತೀನಿ. ಬಾಯ್ ಬಾಯ್ ಬಾಯ್, ಆಲ್ ದ ಬೆಸ್ಟ್. ಶಿವು, ಈ ಕಾರ್ ಕಲರ್ ನಿನಗೆ ಒಗ್ ಬರುತ್ತೋ ಇಲ್ಲೋ ಅಂತ ಕೇಳ್ಕೊಂಡಿದ್ಯಾ? ಹೆಸರಿಗೆ ಬರೋದು ಕಲರ್ ಅಲ್ಲ, ಕಾಳಂಕ. ಮೊದಲೇ ಮೈ ತುಂಬಾ ಸಾಲ. ನೋಡ್ರಿ, ಗುಣಗಿದ್ ಸಾಕು, ಬನ್ನಿ ಪೂಜೆ ಮಾಡೋಣ. ಶಿವಪ್ಪನರ, ಈ ಕಾರು ಪೆಟ್ರೋಲ, ಡೀಸೆಲ, ಎಲೆಕ್ಟ್ರಿಕಲ್ಲ? ಪೆಟ್ರೋಲ್ ಆದ್ರೆ ನೀನ್ ಹಾಕ್ಸ್ತ್ಯಾ? ಇಲ್ರಿ. ಡೀಸೆಲ್ ಆದ್ರೆ ನೀನ್ ಹಾಕ್ಸ್ತ್ಯಾ? ಇಲ್ರಿ. ಎಲೆಕ್ಟ್ರಿಕ್ ಆದ್ರೆ ನೀನ್ ಅಂಗಡಿ ಚಾರ್ಜ್ ಮಾಡ್ಕೊಡ್ತ್ಯಾ? ಇಲ್ರಿ. ಮತ್ತೆ ಯಾಕೆ ಹೇಳ್ತ್ಯಾ? ಸುಮ್ನರಿ. ರೀ, ಬಟನ್ ಒತ್ತಿದ್ರೆ ಟೆರೆಸ್ ಓಪನ್ ಆಗುತ್ತಲ್ಲ, ಅದಿಲ್ವಾ ಇದ್ರಲ್ಲಿ? ಯಾಕೆ ಮೆಣಸಿನ್ಕಾಯಿ ಹಪ್ಪಳ ಒಣಗಾಕ? ಶಿವು, ಈಗ ಬರೋ ಕಾರ್ಗಳಲ್ಲಿ ಸೀಟಲ್ಲೇ AC ಇರುತ್ತಂತೆ. ಎಷ್ಟೊತ್ತು ಕೂತ್ರು ಉರಿಯೋದಿಲ್ವಂತೆ. ನನಗಿಲ್ಲಿ ಉರಿತಾ ಇದೆ. ಯಾವನಪ್ಪ ನಿನ್ಗೆ ಹೇಳಿದ್ದು ಈ ಗಾಡಿಲಿ ಆತರ ಫೀಚರ್ಸ್ ಇದೆ ಅಂತ? ಕರ್ಕೊಂಬಪ್ಪ ಅವನ್ನ. ಅಪ್ಪ, ಈ ಕಾರಲ್ಲಿ ರೀಡಿಂಗ್ ಲೈಟೇ ಕಾಣ್ತಿಲ್ಲ, ಆಗ್ಲಿಂದ ಹುಡುಕ್ತಾ ಇದೀನಿ. ಹಾ ಪ್ರಣಿ, ನೀನೇ ನೋಡಮ್ಮ, ದೇವರ ಕೊಟ್ಟ ಮಗಳು ಅಂದ್ರೆ ಒಬ್ರಿಗೆ ಸನ್ ರೂಫ್, ಇನ್ನೊಬ್ರಿಗೆ ವೆಂಟಿಲೇಟೆಡ್ ಸೀಟ್ಸ್. ನೀನೊಬ್ಳೆ ನೋಡು ರೀಡಿಂಗ್ ಲೈಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರೋಳು. ರೀ, ಈ ಕಾರು ನಮ್ ಸ್ಟೇಟಸ್ ತಕ್ಕಾಗಿದೆ ಅಲ್ಲ? ನನ್ಗಂತೂ ತುಂಬಾ ಇಷ್ಟ ಆಯ್ತಪ್ಪ. ಸೆಕೆ ಆದಾಗ ಈ ಕಾರೊಳಗಡೆ AC ಹಾಕೊಂಡು ತಣ್ಣಗಿರ್ಬೋದು. ನೋಡ್ರಿ, ಜನ ಎಲ್ಲ ಹೇಗ್ ನೋಡ್ತಾ ಇದಾರೆ ನಮ್ಮನ್ನ ನೋಡಿ. ಈಗ ನಂಗೆ ಸಮಾಧಾನ ಆಯ್ತು. ನೀನೀಗ ಸುಮ್ಮನೆ ಕೂತ್ಕೊಂಡ್ರೆ ನನಗೂ ಸಮಾಧಾನ ಆಗುತ್ತೆ. ಅಕ್ಕ, ಲಾಂಗ್ ಡ್ರೈವ್ ಹೋಗ್ ಬರೋದಲ್ವಾ? ಎಕ್ಸಾಮ್ ಆಗಿದ್ರೆ ತುಂಬಾ ದೂರ ಹೋಗಿ ಬರ್ತಿದ್ವಿ. ಇದು ಟೆಸ್ಟ್ ಡ್ರೈವ್ ಅಲ್ವಾ, ಅದಕ್ಕೆ ಹೀಗೆ ಹಾಗೆ ಬಂದ್ಬಿಟ್ರಿ. ಸರಿ, ನೀವ್ ಹೋಗಿ ಬನ್ನಿ. ಥ್ಯಾಂಕ್ಸ್ ಗಿರ್ಜವ್ರೆ, ನೀವು ಹೊಸ ಕಾರಲ್ಲಿ ನಮಗೂ ರೌಂಡ್ ಹೊಡಿಯಕ್ಕೆ ಹೇಳ್ತಾ ಇದ್ದೀರಲ್ಲ. ರೌಂಡ್ ಮುಗಿಸಿ ಬಂದ ಮೇಲೆ ನಮ್ಮ ಅಂಗಡಿಯಾಗ ಸ್ವೀಟ್ ತಗೋರಿ. ಯಾಕಪ್ಪ ಅಂತಂದ್ರ ಕಾರ್ ತಗೊಂಡು ಖುಷಿಗೆ ನಮ್ಮೆಲ್ರಿಗೂ ಸ್ವೀಟ್ ತಿನ್ನಿಸ್ರಪ್ಪ. ಬನ್ನಿ ಬನ್ನಿ. ಟೀ ಕೊಡಿ. ಅಜ್ಜರೇ,
ಅಯ್ಯೋ ಕರ್ಮ, ಓಡಿಸ್ದಿರೋ ಗಾಡಿಗೆ ಪೆಟ್ರೋಲ್ ಹಾಕ್ತೆ, ಓಡಿಸೋ ಗಾಡಿಗೆ ಪೆಟ್ರೋಲ್ ಹಾಕ್ಸೋದು ಮರ್ತೋಯ್ತು. ಏ ಗಿರಿ, ಆ ಕ್ಯಾನಲ್ಲಿ ಒಂದು ತೊಟ್ಟು ಪೆಟ್ರೋಲ್ ಮಿಕ್ಕಿದೆ ನೋಡೆ. ನೀವು ಸ್ಕೂಟಿಗೆ ಪೆಟ್ರೋಲ್ ಹಾಕ್ಸಿರಲ್ಲ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಕಾರ್ ಕೀ ತಂದಿದ್ದೀನಿ, ತಗೊಳ್ಳಿ ಕಾರಲ್ಲೇ ಹೋಗಿ. ಚೆನ್ನಾಗಿ ಹೇಳ್ದೆ. ಚಡ್ಡಿ ಮಾರೋ ಒಂದು ಸ್ಕೂಟ್ರಲ್ಲಿ ಹೋದ್ರೇ ಉರ್ಕೊಳ್ತಾರೆ, ಇನ್ನು ಕಾರಲ್ಲಿ ಹೋದ್ರೆ ಅಷ್ಟೇ ಕತೆ. ಅಯ್ಯೋ, ಯಾರು ಉರ್ಕೊಂಡ್ರೆ ಏನಾಯ್ತೀಗ? ನೋಡಿ, ಮಳೆಗಾಲ, ನೀವು ನೆಂದ್ರೆ ಹುಷಾರ್ ತಪ್ತೀರ, ಅದಕ್ಕೆ ಆರಾಮಾಗಿ ಕಾರಲ್ಲೇ ಹೋಗಿ. ತಗೊಳ್ಳಿ. ಅಯ್ಯೋ, ನೀನು ಮಳೆಗಾಲ ಅಂತ ಹೇಳ್ತಿರೋದು ನನಗೆ ಕೇಡ್ಗಾಲ ಅಂತ ಕೇಳಿಸ್ತಾ ಇದೆಯೇ? ಅಯ್ಯೋ, ಬಿಡ್ತು ಅನ್ನಿ. ನೋಡಿ, ಈ ಕೂಲ್ ವೆದರಲ್ಲಿ AC ಹಾಕೊಂಡು ಸಾಂಗ್ ಕೇಳ್ಕೊಂಡು ಹೋಗಿ. ನನಗೆ ಫೋನ್ ಮಾಡಿ, ನನ್ನ ಹತ್ರ ಮಾತಾಡ್ತಾ ಇದ್ರೆ ಹೋಗಿದ್ದೆ ಗೊತ್ತಾಗಲ್ಲ. ನಾನಾ? ಅಯ್ಯ, ನೀವೇ ರೀ, ಹೋಗಿ ಹೋಗಿ ಮೊದಲು. ಪ್ರೇಮ ಚಂದ್ ಹುಷಾರು ರೀ. ಆಯ್ತು.